ಓಂ ಶುಂ ಶುಕ್ರಾಯ ನಮಃ ಶ್ರೀ ಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ತರಂಗ. ವೀಕ್ಷಕರೇ, ಇವತ್ತು ಶುಕ್ರ ಗ್ರಹ ಸಿಂಹ ರಾಶಿಯನ್ನು ಬಿಟ್ಟು ನೀಚ ಸ್ಥಾನದ ಕನ್ಯಾ ರಾಶಿಗೆ ಪ್ರವೇಶ ಆಗ್ತಾ ಇದೆ. 1ನೇ ತಾರೀಕು ಆಗಸ್ಟಿಗೆ ಪ್ರವೇಶ ಆದರೆ ಸೆಪ್ಟೆಂಬರ್ 2ನೇ ತಾರೀಕುವರೆಗೂ ಕೂಡ ಶುಕ್ರ ಕನ್ಯಾ ರಾಶಿನಲ್ಲಿ ನೀಚತ್ವದಿಂದ ಫಲ ಕೊಡ್ತಾನೆ. ಸೊ ಹಾಗೆ ನಮ್ಮ 6 ಬ್ಯಾಚು ಸದ್ಯದಲ್ಲೇ ಅನೌನ್ಸ್ ಮಾಡ್ತೀವಿ, ಸ್ವಲ್ಪ ಲೇಟ್ ಆಗೋದ್ರಿಂದ. ಸೊ ತುಂಬ ಜನ ಕೇಳ್ತಾ ಇದ್ದಾರೆ ಸೇರ್ಕೋಬೇಕು ಕ್ಲಾಸ್ಗೆ ಅಂತ. ಆದಷ್ಟು ವೆಯ್ಟ್ ಮಾಡಿ ಅನೌನ್ಸ್ ಮಾಡ್ತೀವಿ ಸದ್ಯದಲ್ಲಿ. ಓಕೆ, ಹಾಗೆ ಅಸ್ಟ್ರಾಲಜಿ ಅಂತಕ್ಕಂಥದ್ದು ಒಂದು ಪ್ಲ್ಯಾನ್ ಕೊಡುತ್ತೆ. ಸೊ ನಮಗೆ ದಶಾ ಭುಕ್ತಿ ಅಂತರ್ಭುಕ್ತಿನಲ್ಲಿ ಶುಕ್ರ ನಡೀತಾ ಇದ್ದರೆ ನಾನು ಹೇಳ್ತಕ್ಕಂಥದ್ದು 20-30% ನಿಮಗೆ ಅಪ್ಲೈ ಆಗುತ್ತೆ. ಎಲ್ಲೂ ಶುಕ್ರ ಇಲ್ಲ ಅಂದರೆ ನಾನು ಹೇಳ್ತಕ್ಕಂಥದ್ದು ಏನೂ ಅಪ್ಲೈ ಆಗಲ್ಲ. ಫಸ್ಟ್ ಪಾಯಿಂಟ್. ಎರಡನೇದು, ಲಗ್ನ ಗೊತ್ತಿರಬೇಕು. ಲಗ್ನದಿಂದ ನೀವು ನೋಡ್ಕೋಬೇಕು. ಸಾಮಾನ್ಯವಾಗಿ ಶುಕ್ರ ನೀಚ ಆದರೆ ಕೆಟ್ಟದ್ದಾಗ್ಬಿಡುತ್ತಾ ಅನ್ನೋ ಒಂದು ಮೂಢನಂಬಿಕೆ ಬರುತ್ತೆ. ಸೊ ಶುಕ್ರ ಕ್ವಾಲಿಟೀಸ್ನ ಕಡಿಮೆ ಮಾಡ್ತಾನೆ ಅಷ್ಟೇ ನೀಚತ್ವ ತಗೊಂಡಾಗ, ಬೇರೆ ಏನು ಚೇಂಜ್ ಆಗಲ್ಲ, ಫಲ ಒಂದೇ. ನೀಚ ಇದ್ದವನಿಗೂ ಲಕ್ಸುರಿ ಲೈಫ್ ಕೊಡ್ತಾನೆ ಶುಕ್ರ, ಉಚ್ಚ ಇದ್ದವನಿಗೂ ಲಕ್ಸುರಿ ಲೈಫ್ ಕೊಡ್ತಾನೆ. ಇಬ್ಬರಿಗೂ ಏನು ಡಿಫ್ರೆನ್ಸ್ ಇಲ್ಲ. ಆಗ್ತಕ್ಕಂಥ ಬಟ್ಟೆಯಲ್ಲಿ ವ್ಯತ್ಯಾಸ. ಕೆಲವರು ಗ್ರ್ಯಾಂಡಾಗಿ ಹಾಕೋತಾರೆ, ಕೆಲವರು ಆ ಡ್ರೆಸ್ ಸೆನ್ಸೇ ಗೊತ್ತಿರಲ್ಲ. ಉಚ್ಚ ನೀಚಿಗಿರ್ತಕ್ಕಂಥ ಡಿಫ್ರೆನ್ಸಸ್, ಆದರೆ ಫಲ ಒಂದೇ. ಇವನಿಗೂ ಕೋಟಿಗಟ್ಟಲೆ ದುಡ್ಡು ಕೊಡಬೇಕಾ, ಲಕ್ಷ ಗಟ್ಟಲೆ ಕೊಡಬೇಕಾ, ಕೊಡ್ತಾನೆ. ಅವನಿಗೂ ಕೊಡಬೇಕಾ, ಕೊಡ್ತಾನೆ. ಎರಡೂ ಒಂದೇ, ರೂಲ್ ಒಂದೇ. ಕೆಲವ್ರು ಹೇಳ್ತಾರಲ್ಲ, ಕೋಟಿ ದುಡ್ಡು ಮಾಡಿದೆ ಖರ್ಚೇ ಮಾಡಲಿಲ್ಲ, ಇದೊಂದು ಕೆಟಗಿರಿ. ಬಂದಿದ್ರಲ್ಲೇ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ, ಇದು ಒಂದು ಕೆಟಗಿರಿ. ಸೊ ಈ ರೀತಿ ಡಿಫ್ರೆನ್ಸ್ನ ಮಾಡ್ತಕ್ಕಂಥದ್ದು ಯಾವಾಗಲೂ ಶುಕ್ರ ಗ್ರಹ. ತುಂಬ ಎಂಜಾಯ್ಮೆಂಟ್ ಪ್ಲಾನೆಟ್ ಅಂತ ಹೇಳ್ತೀವಿ, ಕಂಫರ್ಟ್ ಪ್ಲಾನೆಟ್ ಅಂತ ಹೇಳ್ತೀವಿ, ಹಾಸ್ಯಕಾರಕ ಪ್ಲಾನೆಟ್ ಅಂತ ಹೇಳ್ತೀವಿ. ಆ ಗುಣಗಳನ್ನ ಅಪ್ ಡೌನ್ ಮಾಡ್ತಾನೆ ಅಷ್ಟೆ, ಬಟ್ ಫಲದಲ್ಲಿ ಒಂದೇ ಕೊಡ್ತಕ್ಕಂಥದ್ದು. ಇದರೆಲ್ಲ ನಾವು ತಿಳ್ಕೊಬೇಕು. ಇವತ್ತು ಅಸ್ಟ್ರಾಲಜಿ ಅಂದರೆ ಸುಮ್ಮನೆ ಏನು ಬೇಕಾದ ತಿಳ್ಕೊಳ್ಳೋದು. ಯಾರೋ ದೋಷ ಅಂದ್ಬಿಟ್ರು ಎದುರು ಬಿಡೋದೆ, ಪೂಜೆ ಮಾಡಿಸಿ ಅಂದ್ಬಿಡೋದು, ಓಡ್ಬಿಡೋದೆ. ಇವ್ಯಾವು ಹಣೆ ಬರ ಚೇಂಜೇ ಮಾಡಲ್ಲ. ಹಣೆ ಬರ ತಿಪ್ಪುರ್ಲಾಗ ಹೊಡೆದ್ರೂ ಚೇಂಜ್ ಆಗಲ್ಲ. ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ ಇದೆಲ್ಲ. ಜ್ಯೋತಿಷ್ಯ ಏನಕ್ಕೆ ಬೇಕು ಅಂದರೆ ಹಣೆ ಬರ ಹೇಗಿದೆ, ನಾವೇ ನೆಕ್ಸ್ಟ್ ಏನು ಪ್ಲ್ಯಾನ್ ಮಾಡಬೇಕು, ನಮ್ಮ ಆಸೆ ಪ್ರಯತ್ನ ಹೆಂಗಿರಬೇಕು, ಎಷ್ಟರ ಮಟ್ಟಿಗೆ ಆಸೆ ಪಡಬೇಕು, ಎಷ್ಟರ ಮಟ್ಟಿಗೆ ಪ್ರಯತ್ನ ಬೀಳಬೇಕು ಅನ್ನೋ ಸೀಕ್ರೆಟ್ ತಿಳ್ಕೊಳ್ಳೋದೆ ಆಸ್ಟ್ರಾಲಜಿ. ಹೊರತು ಪರಿಹಾರ ಮಾಡಿಬಿಡ್ತಾರೆ, ಚೇಂಜ್ ಮಾಡಿಬಿಡ್ತಾರೆ. ನೋ, ಕರ್ಮಕ್ಕೆ ತಕ್ಕಂತೆ ಪರಿಹಾರ. ಏನೋ ಸ್ವಲ್ಪ ಚೆನ್ನಾಗಿದೆ ಜಾತಕ, ಸ್ವಲ್ಪ ಅಪ್ ಮಾಡ್ಕೋಬೋದು ಒಂದು 20-30%. ಏನೋ ತುಂಬ ಕಷ್ಟಗಳಿದೆ, ಒಂದು 20-30% ಕಡಿಮೆ ಮಾಡ್ಕೊಳ್ಳೋಕ್ಕೆ ರುದ್ರಾಕ್ಷಿಗಳು, ಜಮ್ ಸ್ಟೋನ್ಗಳು, ದಾನಗಳು ಕೆಲವೊಂದು ಬರುತ್ತೆ. ಸೊ ಅದನ್ನು ನಾವು ಮಾಡ್ಕೋಬೇಕಾಗುತ್ತೆ. ಹೊರತು ಧರ್ಮವಾಗಿ ನಾವು ಹಾಕ್ಕೊಂಡಿದ ತಕ್ಷಣ ಎಲ್ಲ ಚೇಂಜ್ ಆಗಿಬಿಡುತ್ತೆ, ಪರಿಹಾರ ಮಾಡಿದ ತಕ್ಷಣ ಅದೆಲ್ಲ ಸುಳ್ಳಾಗ್ಬಿಡುತ್ತೆ. ಸ್ವಲ್ಪ ಆ್ಯಡ್ ಆನ್, ಸ್ವಲ್ಪ ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡೋದು, ಇಷ್ಟೇ ಕೆಲಸ. ಓಕೆ, ಇವಾಗ 12 ಲಗ್ನದಕ್ಕೆ ಬಂದ್ಬೋಣ. ಫಸ್ಟ್ ಒನ್, ಮೇಷ ಲಗ್ನದವರಿಗೆ ಹೇಗಿರುತ್ತೆ ಶುಕ್ರನ ಪ್ರವೇಶ ಫಲ. ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಕಾನ್ಸಂಟ್ರೇಷನ್ ಸ್ವಲ್ಪ ತಪ್ತೀರಾ. ಜಾಬ್ ಮಾಡ್ತಕ್ಕಂಥವ್ರಿಗೆ ಎಕ್ಸಲೆಂಟ್ ಆಗಿದೆ. ಜಾಬ್ ಹುಡುಕ್ತಾ ಇರೋರಿಗೆ ಸ್ವಲ್ಪ ಪಾಸಿಬಿಲಿಟಿ ಹೆಚ್ಚು ಸಿಗ್ತಕ್ಕಂಥದ್ದು. ಬಿಸ್ನೆಸ್ ಮಾಡೋರಿಗೆ ಒಳ್ಳೆ ಹಣ ಬರ್ತಕ್ಕಂಥದ್ದು. ಮದುವೆ ಜೀವನದಲ್ಲಿ ಗಲಾಟೆ ತೋರಿಸ್ತಾ ಇದೆ. ಮದುವೆಗೆ ಆಫರ್ಸ್ ಯಾರ್ಯಾರು ನೋಡ್ತಾ ಇದ್ದಾರೆ, ತುಂಬ ಆಫರ್ಸ್ ಬಂದರೂ ಕೂಡ ಕ್ಯಾನ್ಸಲ್ ಆಗ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ. ನೀವು ಮಾಡ್ತೀರಲ್ಲ, ಅವ್ರು ಮಾಡ್ತಾರೆ. ಸ್ವಲ್ಪ ಆರೋಗ್ಯ ಸ್ವಲ್ಪ ಸಮಸ್ಯೆ, ಸ್ಕಿನ್ ಪ್ರಾಬ್ಲಮ್ಮು, BP ಶುಗರ್ ಇರೋರಿಗೆ ಸ್ವಲ್ಪ ಅಪ್ ಡೌನ್ ಆಗ್ತಿರುತ್ತೆ. ಸ್ವಲ್ಪ ನೋಡ್ಕೊಳ್ಳಿ. ಹೆಣ್ಮಕ್ಳಲ್ಲಿ PCOS ಪ್ರಾಬ್ಲಮ್ಮು ಸ್ವಲ್ಪ ಜಾಸ್ತಿ ಆಗುತ್ತೆ ತಿಂಗಳು. ನೆಕ್ಸ್ಟು ವೃಷಭ ಲಗ್ನ. ವೃಷಭ ಲಗ್ನದವರಿಗೆ ಎಜುಕೇಷನ್ ಸಾಧಾರಣವಾಗಿದೆ. ಸ್ವಲ್ಪ ಸೋಂಬೇರಿ ಬೀಳ್ತೀರಾ. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಕಿರಿಕಿರಿ ವಾತಾವರಣ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ಕಂಪ್ಲೀಟಾಗಿ ರೊಟೇಷನ್ಸ್ ಆಗಲ್ಲ, ಸ್ವಲ್ಪ ಲಾಸ್ ಆಗ್ತಕ್ಕಂಥದ್ದು. ದುಡ್ಡು ಬರುತ್ತೆ, ಸ್ವಲ್ಪ ಕಡಿಮೆ ಬರುತ್ತೆ. ಮದುವೆ ಜೀವನದಲ್ಲಿ ಸಿಕ್ಕಾಬಟ್ಟೆ ಈಗೋ ಕ್ಲಾಶು, ಶಾರ್ಟ್ ಟೆಂಪರ್ ಆಗ್ತಕ್ಕಂಥದ್ದು, ಸಣ್ಣ ಪುಟ್ಟದಕ್ಕೂ ಕಿತ್ತಾಡೋದು ಸ್ವಲ್ಪ ಸಮಸ್ಯೆದಾಯಕ. ಶಾಂತವಾಗಿರಿ. ಮದುವೆಗೆ ಹುಡುಕ್ತಾ ಇರೋರು ಒಪ್ಪದೇ ಇಲ್ಲ. ನೀವು ಒಪ್ಪಿರ ಅವ್ರು ಒಪ್ಪಲ್ಲ, ಅವ್ರು ಒಪ್ಪಿರ ನೀವು ಒಪ್ಪಲ್ಲ, ಹಿಂಗೆ ಬರೋದು ಸಂಬಂಧಗಳು. ಆರೋಗ್ಯ ಮಾತ್ರ ತುಂಬ ಚೆನ್ನಾಗಿರುತ್ತೆ ವೃಷಭ ಲಗ್ನ. ಏನೇ ಸಮಸ್ಯೆ ಇದ್ದರೂ ಮೆಡಿಸಿನ್ ಸಿಕ್ಕಿ ಒಳ್ಳೆಯದಾಗ್ತಕ್ಕಂಥದ್ದು, ಸಮಸ್ಯೆ ಕಡಿಮೆ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ನೆಕ್ಸ್ಟು ಮಿಥುನ ಲಗ್ನ. ಮಿಥುನ ಲಗ್ನದವರಿಗೆ ಒಂದು ವೆಹಿಕಲ್ ತೊಗೋಬೇಕು, ಕಾರ್ ತೊಗೋಬೇಕು,
ಪ್ರಾಪರ್ಟಿ ತೊಗೋಬೇಕು, ಅದು ಇದು ತೊಗೋಬೇಕು ಅಂದರೆ ಒಳ್ಳೆ ಟೈಮ್. ಸ್ವಲ್ಪ ಹಣಕಾಸನ್ನ ಪ್ಲ್ಯಾನಿಂಗ್ ಮಾಡ್ಕೊಂಡು ತೊಗೋಬೇಕಷ್ಟೆ, ಸ್ವಲ್ಪ ಟೈಟ್ ಇರುತ್ತೆ, ಬಟ್ ಯೋಗ ಇದೆ. ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಟೈಮು. ಜಾಬ್ ಹುಡುಕ್ತಕ್ಕಂಥವ್ರಿಗೆ ಸಮಸ್ಯೆ, ಜಾಬಲ್ಲಿ ಇರೋರಿಗೆ ಸ್ವಲ್ಪ ಆಲಸ್ಯ, ಕಿರಿಕಿರಿ ಹೆಚ್ಚು, ಪ್ರೆಷರ್ ಹೆಚ್ಚು. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸಣ್ಣ ಪುಟ್ಟ ಹಣ ಬರುತ್ತೆ, ಅದರಲ್ಲೂ ಸ್ವಲ್ಪ ಟೈಟ್ ತೋರಿಸ್ತಾ ಇದೆ. ಸ್ವಲ್ಪ ಎಷ್ಟೇ ದುಡ್ಡು ಬಂದರೂ ಕೂಡ ಇನ್ವೆಸ್ಟ್ಮೆಂಟ್ಗಳು ಖರ್ಚುಗಳೇ ಜಾಸ್ತಿ ಆಗಿರುತ್ತೆ. ಪ್ರಾಪರ್ಟಿ ಮೇಲೆ, ವೆಹಿಕಲ್ಸ್ ಮೇಲೆ ಹಣ ಹೂಡ್ತಕ್ಕಂಥದ್ದೇ ಹೆಚ್ಚಾಗಿ ತೋರಿಸ್ತಾ ಇದೆ. ಮದುವೆ ಜೀವನದಲ್ಲಿ ಪ್ರೀತಿ ಕಡಿಮೆ ಆಗೋಗ್ಬಿಡುತ್ತೆ, ಇಲ್ಲ ಯಾವ್ದಾರ ಪ್ರೀತಿ ಇತ್ತು ಅಂದ್ರೆ ಕಟ್ ಆಗುತ್ತೆ. ಹಾಗೆ ಮದುವೆಗೆ ಹುಡುಕ್ತಾ ಇರೋರಿಗೆ ಕರೆಕ್ಟಾಗಿ ಸಂಬಂಧಗಳು ಬರಲ್ಲ, ಬಂದರೂ ಕೂಡ ತಾಯಿಗೋಸ್ಕರ, ಅಜ್ಜಿಗೋಸ್ಕರ ಅಂದ್ಕೊಂಡು ಒಪ್ಕೊಳ್ಳೋದೇ ಆಗೋಗುತ್ತೆ. ಸೊ ಹಾಗೆ ಆರೋಗ್ಯ ಸ್ವಲ್ಪ ಚೆನ್ನಾಗಿಲ್ಲ, ಶೀತ ಹೆಚ್ಚಾಗ್ಬೋದು, ಸ್ಕಿನ್ ಪ್ರಾಬ್ಲಮ್ಸ್ ಹೆಚ್ಚಾಗ್ಬೋದು, BP ಅಥವಾ ಶುಗರ್ ಏರುಪೇರು, ಸ್ವಲ್ಪ ಕೋಪ ತಾಪದಲ್ಲಿ ಸ್ವಲ್ಪ ನೋಡ್ಕೋಬೇಕು. ನೆಕ್ಸ್ಟ್ ಕರ್ಕಾಟಕ ಲಗ್ನ. ಕರ್ಕಾಟಕ ಲಗ್ನದವ್ರಿಗೆ ಎಜುಕೇಷನ್ನು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿದರೆ ಒಳ್ಳೆ ಟೈಮ್ ಆಗಿಬಿಡುತ್ತೆ, ಕಾನ್ಸಂಟ್ರೇಷನ್ ತಪ್ಪಿದರೆ ಸಾಧಾರಣವಾಗಿರ್ತಕ್ಕಂಥ ಟೈಮ್. ಜಾಬಲ್ಲಿರ್ತಕ್ಕಂಥವ್ರಿಗೆ ಎಫರ್ಟ್ ಹಾಕಿದರೆ ಸಕ್ಸಸ್ಸು. ಎಲ್ಲರೂ ಕಾಮನಾಗಿ ಎಫರ್ಟ್ ಹಾಕ್ತಾರಲ್ವ, ಈ ತಿಂಗಳು ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಬೇಕು, ಕಮ್ಯುನಿಕೇಷನ್ ಜಾಸ್ತಿ ಆಗುತ್ತೆ. ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಮೀಡಿಯಮ್ ಆಗಿದೆ, ಅದರಲ್ಲಿ ಕಮಿಷನ್ ಏಜೆಂಟ್ಗಳಿಗೆ ಲಾಭವೋ ಲಾಭ, ಸಿಕ್ಕಾಪಟ್ಟೆ ದುಡ್ಡು. ಮದುವೆ ಜೀವನದಲ್ಲಿ ಮೀಡಿಯಮ್ ಆಗಿರ್ತಕ್ಕಂಥದ್ದು, ಮದುವೆಗೆ ಹುಡುಕ್ತಕ್ಕಂಥವ್ರಿಗೆ ಎಂಗೇಜ್ಮೆಂಟ್ ಸೆಟ್ ಆಗೋ ಸಾಧ್ಯತೆ ಇದೆ. ಆರೋಗ್ಯ ನ್ಯೂಟ್ರಲ್ ಆಗಿರುತ್ತೆ. ಹಾಗೆ ವೆಹಿಕಲ್ ತೊಗೋಬೇಕು, ಅದು ತೊಗೋಬೇಕು ಅನ್ನೋರಿಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಜಾಸ್ತಿ ಬರುತ್ತೆ, ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ ಒಳ್ಳೆಯದಾಗತ್ತೆ. ನೆಕ್ಸ್ಟ್ ಸಿಂಹಲಗ್ನ. ಸಿಂಹಲಗ್ನದವರಿಗೆ ಎಜುಕೇಷನ್ ಮೀಡಿಯಮ್ ಗುಡ್, ಜಾಬಲ್ಲಿರ್ತಕ್ಕಂಥವ್ರಿಗೂ ಗುಡ್, ಬಿಸ್ನೆಸ್ ಮಾಡೋರಿಗೆ ಒಳ್ಳೆ ಲಂಸಮ್ ಹಣ ಬರುತ್ತೆ. ಮದುವೆ ಜೀವನ ಚೆನ್ನಾಗಿದೆ, ಸಮಸ್ಯೆ ಇದ್ದರೂ, ಈಗೋ ಕ್ಲೇಶಸ್ ಇದ್ದರೂ ಕಡಿಮೆ ಆಗುತ್ತೆ. ಮದುವೆಗೆ ಹುಡುಕ್ತಾ ಇರೋರಿಗೆ ಮದುವೆ ಸೆಟ್ ಆಗ್ತಕ್ಕಂಥ ಟೈಮು. ಹಾಗೆ ಆರೋಗ್ಯದಲ್ಲಿ ಮೀಡಿಯಮ್ ಆಗಿದೆ. ನೆಕ್ಸ್ಟ್ ಕನ್ಯಾ ಲಗ್ನ. ಕನ್ಯಾ ಲಗ್ನದವರಿಗೆ ಎಜುಕೇಷನ್, ಸೆಲ್ಫ್ ಎಫರ್ಟ್ ಹಾಕಬೇಕು. ಜಾಬಲ್ಲಿರೋರಿಗೆ ಸ್ವಲ್ಪ ಫೋಕಸ್ ಕಡಿಮೆ ಆಗುತ್ತೆ, ಫೋಕಸ್ ಮಾಡಿಕೊಂಡ್ರೆ ಮೀಡಿಯಮ್ ಗುಡ್. ಬಿಸ್ನೆಸ್ ಮಾಡೋರಿಗೆ ಹಣ ಕಡಿಮೆ ಬರುತ್ತೆ, ಸೆಲ್ಫ್ ಎಫರ್ಟ್ ಹಾಕಿದ್ರೆ ಸ್ವಲ್ಪ ಹಣ ಜಾಸ್ತಿ ಆಗುತ್ತೆ. ಮದುವೆ ಜೀವನದಲ್ಲಿ ಸ್ವಲ್ಪ ಕಿರಿಕಿರಿ ಹೆಚ್ಚಾಗುತ್ತೆ, ಮದುವೆಗೆ ಹುಡುಕ್ತಾ ಇದ್ದರೆ ಸಂಬಂಧಗಳು ಎಷ್ಟೇ ಬಂದರೂ ಕೂಡ ಕರೆಕ್ಟಾಗಿ ಸೆಟ್ ಆಗಲ್ಲ. ಆರೋಗ್ಯ ನ್ಯೂಟ್ರಲ್ ಆಗಿರುತ್ತೆ. ನೆಕ್ಸ್ಟ್ ತುಲಾ ಲಗ್ನ. ತುಲಾ ಲಗ್ನದವರಿಗೆ ಎಜುಕೇಷನ್ ಅಬ್ಸ್ಟೆಕಲ್ಸ್, ಓದಿದ್ದೆಲ್ಲ ಮರ್ತೋಗ್ಬೋದು, ಮಾರ್ಕ್ಸ್ ಕಡಿಮೆ ಬರ್ಬೋದು. ಜಾಬಲ್ಲಿರ್ತಕ್ಕಂಥವ್ರಿಗೆ ಸಿಕ್ಕಾಬಟ್ಟೆ ಪ್ರೆಷರು, ಸ್ವಲ್ಪ ಕಿರಿಕಿರಿ, ಜಾಬಿಂದ ತೆಗಿತಕ್ಕಂಥ ಸಾಧ್ಯತೆ ಅಥವಾ ನೀವೇ ಬಿಡ್ತಕ್ಕಂಥ ಸಾಧ್ಯತೆ, ಸ್ವಲ್ಪ ನೆಗೆಟಿವ್ ಟೈಪ್. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸಿಕ್ಕಾಬಟ್ಟೆ ಲಾಸ್ ಆಗುತ್ತೆ, 30%, 70% ನಿಮ್ಮ ಜಾತಕ. ಸೊ ಹಾಗೆ ಮದುವೆ ಜೀವನದಲ್ಲಿ ಈಗೋ ಕ್ಲಾಶ್, ಸಪ್ರೇಷನ್ಸ್ ತೋರಿಸ್ತಾ ಇದೆ. ಮದುವೆಗೆ ಹುಡುಕ್ತಾ ಇದ್ದರೆ ಕರೆಕ್ಟಾಗಿ ಸೆಟ್ಟೇ ಆಗಲ್ಲ. ಆರೋಗ್ಯದಲ್ಲೂ ಸಮಸ್ಯೆ ತೋರಿಸ್ತಾ ಇದೆ, ಸ್ವಲ್ಪ ಹೆಚ್ಚಾಗಿ ಸ್ಕಿನ್ ಕಡೆ ಗಮನ ಕೊಟ್ಕೊಳ್ಳಿ, ಸ್ವಲ್ಪ BP ಶುಗರ್ ಕಡೆ ಗಮನ ಕೊಟ್ಕೊಳ್ಳಿ. ನೆಕ್ಸ್ಟ್ ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದವರಿಗೆ ಎಜುಕೇಷನ್ ಅದ್ಭುತವಾಗಿದೆ, ಜಾಬಲ್ಲಿರೋರಿಗೆ ಸಖತ್ತಾಗಿದೆ, ಸಣ್ಣ ಪುಟ್ಟ ಪ್ರೆಷರ್ ಲೋಡ್ ಇರುತ್ತೆ. ಬಿಸ್ನೆಸ್ ಮಾಡೋರಿಗೆ ಒಳ್ಳೆ ಹಣ ಬರುತ್ತೆ ಈ ತಿಂಗಳು, ಸಣ್ಣ ಪುಟ್ಟ ಖರ್ಚು ಅಷ್ಟೇ, ಇನ್ವೆಸ್ಟ್ಮೆಂಟು ಅಷ್ಟೇ ಇರುತ್ತೆ, ಬಟ್ ಲಾಭಾಂಶದ ಒಂದು ತಿಂಗಳು ಅಂತ ಹೇಳ್ಬೋದು. ಮದುವೆ ಜೀವನ ಎಕ್ಸಲೆಂಟು, ಸಮಸ್ಯೆ ಇದ್ರೂ ಕಡಿಮೆ ಆಗುತ್ತೆ. ಮದುವೆ ಹುಡುಕ್ತಾ ಇರೋರಿಗೂ ಮದುವೆ ಸೆಟ್ ಆಗ್ತಕ್ಕಂಥ ಶುಭ ಸಮಯ. ಹಾಗೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಏನೇ ಸಮಸ್ಯೆ ಬಂದರೂ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಧನುರ್ ಲಗ್ನ. ಧನುರ್ ಲಗ್ನದವರಿಗೆ ಎಜುಕೇಷನ್ ಅತ್ಯದ್ಭುತ, ಜಾಬು ಎಕ್ಸಲೆಂಟ್ ಆಗಿದೆ, ಪ್ರಮೋಷನ್ ಪಾಸಿಬಿಲಿಟೀಸ್ ಇತ್ತು ಅಂದರೆ ಈ ತಿಂಗಳು ಪ್ರಮೋಷನ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಬಿಸ್ನೆಸ್ಸಲ್ಲಿ ಒಳ್ಳೆ ಹಣ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಮದುವೆ ಜೀವನದಲ್ಲಿ ತುಂಬ ಈಗೋ ಕ್ಲಾಶ್ ಜಾಸ್ತಿ ಆಗುತ್ತೆ, ಗಲಾಟೆಗಳು ತೋರಿಸ್ತಾ ಇದೆ. ಕೋರ್ಟಲ್ಲಿದ್ದರೆ ಜಯ ಸಿಗುತ್ತೆ. ಹಾಗೆ ಮದುವೆಗೆ ಹುಡುಕ್ತಾ ಇರೋರಿಗೆ ಕರೆಕ್ಟಾಗಿ ಸೆಟ್ಟೇ ಆಗಲ್ಲ. ಆರೋಗ್ಯನೂ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದೇ ಇದೆ. ವ್ಯಾಜ್ಯಗಳು ಯಾವುದಾದ್ರು ಇತ್ತು ಅಂದರೆ, ಯಾವುದೇ ವಿಚಾರದ ವ್ಯಾಜ್ಯ ಈ ತಿಂಗಳು ಮಾತುಕತೆ ಇದೆ ಅಂದರೆ ಗೆಲ್ತೀರ. ನೆಕ್ಸ್ಟ್ ಮಕರ ಲಗ್ನ. ಮಕರ ಲಗ್ನದವರಿಗೆ ಎಜುಕೇಷನ್ ಮೀಡಿಯಮ್ ಆಗಿದೆ, ಹೈಯರ್ ಎಜುಕೇಷನ್ ಎಕ್ಸಲೆಂಟ್ ಆಗಿದೆ. ಹಾಗೆ ಜಾಬ್ ಮಾಡ್ತಕ್ಕಂಥವ್ರಿಗೆ ಜಾಬ್ ಚೇಂಜ್ ತೋರಿಸ್ತಾ ಇದೆ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ನಾರ್ಮಲ್ ಆಗಿ ಬರುತ್ತೆ. ಮದುವೆ ಜೀವನ ಸಾಧಾರಣವಾಗಿದೆ. ಮದುವೆಗೆ ಹುಡುಕ್ತಾ ಇರೋರಿಗೆ ಹಿರಿಯರಿಂದ ಮದುವೆ ಸೆಟ್ ಆಗುತ್ತೆ, ಬಟ್ ಹಿರಿಯರೇ ಸಿಕ್ಕಾಪಟ್ಟೆ ಕ್ಯಾನ್ಸಲ್ ಮಾಡ್ತಾರೆ. ಆರೋಗ್ಯ ಎಕ್ಸಲೆಂಟ್, ಏನೇ ಸಮಸ್ಯೆ ಇದ್ದರೂ ಮೆಡಿಸಿನ್ ಸಿಕ್ಕಿ ಒಳ್ಳೆಯದಾಗುತ್ತೆ. ನೆಕ್ಸ್ಟು ಕುಂಭಲಗ್ನ. ಕುಂಭಲಗ್ನದವ್ರಿಗೆ ಅಬ್ಸ್ಟೆಕಲ್ ಟೈಮ್, ಎಜುಕೇಷನ್ ಅಬ್ಸ್ಟೆಕಲ್, ಜಾಬ್ ತುಂಬ ಅವಮಾನ ಅಪವಾದ ಜಾಸ್ತಿ ಆಗುತ್ತೆ, ಬಿಸ್ನೆಸ್ ಕಾಂಪಿಟೇಷನ್ಸ್ ಜಾಸ್ತಿ ಆಗುತ್ತೆ, ಇರಿಟೇಷನ್ಸ್ ಜಾಸ್ತಿ ಆಗುತ್ತೆ, ಸ್ವಲ್ಪ ಲಾಸ್ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಮದುವೆ ಜೀವನ ಅಲ್ಲೂ ಹೊಡೆದಾಟ, ಕಿತ್ತಾಟ, ತಾತ್ಕಾಲಿಕ ಸಪರೇಷನ್ಗಳು. ಮದುವೆ ಹುಡುಕ್ತಾ ಇದ್ದರೆ ಸಮಸ್ಯೆ ಇರ್ತಕ್ಕಂಥ ಸಂಬಂಧಗಳೇ ಗಂಟು ಬೀಳ್ತವೆ. ಆರೋಗ್ಯನೂ ಸ್ವಲ್ಪ ಚೆನ್ನಾಗಿಲ್ಲ. ಕುಂಭಲಗ್ನ ಸ್ವಲ್ಪ ಈ ತಿಂಗಳು ಕೇರ್ಫುಲ್ ಆಗಿರಿ. ಅವರೆಕಾಳನ್ನ ದಾನ ಮಾಡಿ ಶುಕ್ರವಾರ 1 2 3 ವಾರ. ಲಾಸ್ಟ್ ಒನ್
ಮೀನ ಲಗ್ನ. ಮೀನ ಲಗ್ನದವ್ರಿಗೆ ಎಜುಕೇಷನ್ ಸಾಧಾರಣ, ಜಾಬ್ ಗುಡ್ ಆಗಿದೆ, ಬಿಸ್ನೆಸ್ ಗುಡ್ ಆಗಿದೆ, ಮದುವೆ ಜೀವನ ಸಮಸ್ಯೆ ಇದ್ದರೂ ಎಕ್ಸಲೆಂಟ್ ಟೈಮ್. ಹಾಗೆ ಮದುವೆಗೆ ಹುಡುಕ್ತಾ ಇರೋರಿಗೆ ಮದುವೆ ಸೆಟ್ ಆಗ್ತಕ್ಕಂಥ ಟೈಮ್. ಆರೋಗ್ಯ ಸಾಧಾರಣವಾಗಿರ್ತಕ್ಕಂಥದ್ದು. ಸೊ ಇಷ್ಟು ವೀಕ್ಷಕರೇ ಶುಕ್ರನ ಪ್ರವೇಶದ ಫಲಗಳು. ನಮ್ಮ 15 ದಿವಸದ ಆನ್ಲೈನ್ ಅಸ್ಟ್ರಾಲಜಿ ಕ್ಲಾಸಸ್ಸು ಸ್ಟಾರ್ಟ್ ಆಗುತ್ತೆ, ಹೇಳ್ತೀವಿ. 1 or 2 months ಆಗ್ಬೋದು. ನನ್ನ ಪ್ರಕಾರ ಡೆಫಿನೆಟ್ಲಿ ಸೇರ್ಕೊಳ್ಳೋರಂತೆ. ಸ್ವಲ್ಪ ನಿಧಾನ ಆಗುತ್ತೆ, ತುಂಬ ಬ್ಯಾಚ್ ನಡೀತಾ ಇದೆ. ಸೊ ಕಲಿಯೋರು ಆಸಕ್ತಿ ಇರೋರು ಸೇರ್ಕೊಳ್ಳೋರಂತೆ. ಆಸ್ಟ್ರಾಲಜಿ ತುಂಬ ಈಸಿ ಸಬ್ಜೆಕ್ಟು. 15 ದಿನದಲ್ಲಿ ಆರಾಮಾಗಿ ಕಲಿಬೋದು. ನಮ್ದು ಈವ್ನಿಂಗ್ ಬ್ಯಾಚ್ ಸೇರಿಕೊಂಡು ಆರಾಮಾಗಿ ಕಲ್ತ್ಕೋಬೋದು. ಏನು ಡೈಲಿ 1 hour ಕಾನ್ಸಂಟ್ರೇಷನ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ರೆ ಮುಗಾಯ್ತು. ಟೈಮ್ ಕೊಡಬೇಕಷ್ಟೇ 15 ದಿನ. ಆಮೇಲೆ ಲೈಫ್ ಲಾಂಗ್ ನಿಮ್ಮ ತಲೆ ಒಳಗಡೆ ಇರುತ್ತೆ, ನಿಮ್ಮ ಜೀವನನೂ ಕಾಪಾಡುತ್ತೆ ಆಸ್ಟ್ರಾಲಜಿ ಅಂತಕ್ಕಂಥದ್ದು. ಅದರಲ್ಲಿ ಯಾವುದು ಡೌಟ್ ಇಟ್ಕೊಬೇಡಿ. ಓಕೆ, ಸೊ ಇಷ್ಟು ಹೇಳ್ತಾ ಶುಕ್ರನ ಪ್ರವೇಶ ಮುಗಿಸೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.